ಕ್ಷುಲ್ಲಕ ಕಾರಣಕ್ಕೆ ಗೆಳೆಯರಿಬ್ಬರ ಮಧ್ಯೆ ಜಗಳ ಆಗಿದೆ. ಈ ಜಗಳ ಓರ್ವನ ಕೊಲೆಯಲ್ಲಿ ಅಂತ್ಯ ಆಗಿದೆ. ಸುರಪುರ ತಾಲೂಕಿನ ಕೆಂಬಾವಿ ಸಮೀಪ ನಡೆದಿರುವಂತಹ ಘಟನೆ ಇದು. ಒಂದು ಕ್ಷುಲ್ಲಕ ಕಾರಣಕ್ಕೇನೆ ಆಗಿರುವಂತಹ ಜಗಳ, ಅದು ಇಬ್ಬರು ಗೆಳೆಯರ ಮಧ್ಯೆ ಆಗಿರುವಂತಹ ಜಗಳ ಇದು. ಈ ಜಗಳ ಒಂದು ಕೊಲೆಯಲ್ಲಿ ಅಂತ್ಯ ಆಗಿರುವಂಥದ್ದು. ಸುರಪುರ ತಾಲೂಕಿನ ಕೆಂಬಾವಿ ಸಮೀಪ ಆಗಿರುವಂತಹ ಘಟನೆ. ಬಸವನಗೌಡ 30 ವರ್ಷದ ಕೊಲೆಯಾದ ವ್ಯಕ್ತಿ. ಕುಡಿದ ಮತ್ತಿನಲ್ಲಿ ಇಬ್ಬರ ನಡುವೆ ಗಲಾಟೆ ಆಗಿದೆ. ಏನೋ ಮಾತಾಡ್ಕೊಂಡಿರ್ತಾರೆ ಕುಡಿದಾಗ. ಇಬ್ಬರು ಟ್ರಿಪ್ಪರ್ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಟಿಪ್ಪರ್ನ ಓಡಿಸ್ತಾ ಇರ್ತಾರೆ ಡ್ರೈವರ್ಗಳು. ಕೆಲಸದ ವಿಚಾರವಾಗಿ ಇಬ್ಬರ ನಡುವೆ ಜಗಳ ನಡೆದಿದೆ. ಮಾತುಕತೆ ಆಗ್ತಾ ಅದು ಬೇರೆ ಮಟ್ಟಕ್ಕೆ ಹೋಗಿದೆ. ಸ್ಥಳಕ್ಕೆ SP ಪೃಥ್ವಿಕ್ ಶಂಕರ್, DYSP ಆಗಿರುವಂತಹ ಜಾದೇವ್ ಭೇಟಿ ನೀಡಿದ್ದಾರೆ, ಪರಿಶೀಲನೆ ಮಾಡ್ತಾರೆ. ಕೃತ್ಯವನ್ನು ಎಸಗಿದಂತಹ ಬಸವನಗೌಡ ವಶಕ್ಕೆ ಪಡೆದಿದ್ದ. ವಿಚಾರಣೆ ಕೂಡ ಮಾಡ್ತಾ ಇದ್ದ. ಒಂದು ಚಿಕ್ಕ ವಿಚಾರಕ್ಕೆ, ಅದು ಕೂಡ ಕೆಲಸದ ವಿಚಾರಕ್ಕೆ, ಇಬ್ಬರು ಕೂಡ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸದ ವಿಚಾರ ಜಗಳ ಆಗಿ ಇಲ್ಲಿ ಕೊಲೆನೇ ಆಗಿದೆ. ಉತ್ತಿ ಬಸವಣ್ಣ ಕ್ರಾಸ್ ಅಂತ ಹೇಳಿ ಬರ್ತದೆ ಮೇನ್ ರೋಡ್ಗೆ. ಅಲ್ಲಿ ಒಂದು ಹಳೆ ಜಟ್ಟಿಂಗೇಶ್ವರ ಸ್ಟೋನ್ ಕ್ರಷರ್ ಅಂತ ಹೇಳಿ, ಅಲ್ಲಿ ಬಸವನಗೌಡ ಅಂತ ಸುಮಾರು ಈಗ 10 ದಿವಸದಿಂದ ಅಲ್ಲಿ ಬಂದು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಿನ್ನೆ ರಾತ್ರಿ ಅವರು ಮತ್ತು ಇನ್ನೊಬ್ಬರು ಬಸವನಗೌಡ ಅಂತ ಹೇಳಿ ಇಬ್ಬರ ಮಧ್ಯೆ ಕುಡಿದ ಅಂಗಡಿಯಲ್ಲಿ ಒಂದು ವಾಗ್ವಾದ ಶುರುವಾಗಿ ಅವರು ತಳ್ಳಾಕಿ ಮತ್ತು ಕಾಲಿನಲ್ಲಿ ಒಡ್ಡಿರ್ತಾರೆ. ಸೊ ಅದನ್ನ ಅಲ್ಲೇ ಇದ್ದಂತಹ ಕಾಶಿನಾಥ್ ಮತ್ತು ಸಚಿನ್ ಅಂತೇಳಿ ಬೇರೆ ಡ್ರೈವರ್, ಅವರು ಕರ್ಕೊಂಬಂದು ಹಾಸ್ಪಿಟಲ್ಗೆ ಸೇರಿಸಿದಾಗ ಅವರು ಮೃತಪಟ್ಟಿರ್ತಾರೆ. ಇವರು ಕುಡಿದ ಆಮೇಲಿನಲ್ಲಿ ಮಾಡಿರುವಂಥ ಆರೋಪಿ ಆ್ಯಕ್ಚುಲಿ ವಾಪಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಸತ್ತಿರೋದೇ ಸಹ ಗೊತ್ತಿರಲ್ಲ. ಸೊ ಆಮೇಲೆ ನಮ್ಮ MLC ಬಂದಿದ್ದು ನಮ್ಮ ಪೊಲೀಸ್ ಠಾಣೆ PSI ಅಮ್ಮೋಜ್ ಅವರು ಅದನ್ನು ವಿಚಾರಣೆ ಮಾಡಿ ಮತ್ತು ಈ ಥರ ಒಂದು ಜಗಳದಿಂದ ಆಗಿರೋದು ಅಂತ ಗೊತ್ತಾಗಿರೋದ್ರಿಂದ ಅವರು ಆರೋಪಿನ ಕರ್ಕೊಂಬಂದು ವಿಚಾರಿಸಿದಾಗ ಅವರು ಹೌದು ಈ ಥರ ಜಗಳ ಆಗಿದೆ ಅಂತೇಳಿ ಕುಡಿದ ಬಗ್ಗೆ ಖಾತ್ರಿ ಆಗಿರುತ್ತೆ. ಸೊ ಹಾಗಾಗಿ ಈ ಕುರಿತು ಈಗ ಅವರ ಹೆಂಡತಿಯವರಿಂದ ಒಂದು ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಸೊ ಅದರಲ್ಲಿ ಬಸವನಗೌಡ ಜೊತೆಗೆ ಅವರಿಗೆ ಪ್ರಚೋದನೆ ನೀಡಿದ್ದಾರೆ ಅಂಥೇಳಿ ಒಂದು ಕ್ರಷರ್ನ ಮ್ಯಾನೇಜರ್ ಶರಣಗೌಡ ಅನ್ನೋ ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ಕುರಿತು ಈಗ ಮುಂದಿನ ತನಿಖೆ ಮಾಡ್ತೀವಿ. ಇಬ್ಬರು ಡ್ರೈವರ್ಗಳು ಕುಡಿದಿರ್ತಾರೆ. ಯಾವುದೋ ವಿಚಾರಕ್ಕೆ ಬಂದಿದೆ, ಕೆಲಸದ ವಿಚಾರವಾಗಿ ಏನೋ ಮಾತಾಡ್ತಿರ್ತಾರೆ. ನೀನೇನು ಹಾಗೆ, ನೀನೇನು ಹಿಂಗೆ, ನೀನು ಆ ರೀತಿಯಾಗಿ ಮಾಡು, ನೀನು ಈ ರೀತಿಯಾಗಿ ಮಾಡು ಅಂತ ಏನೋ ಮಾತುಕತೆ ಆಗಿರುತ್ತೆ. ಇಬ್ಬರು ನಶೆಯಲ್ಲಿದ್ದ ಕಾರಣ, ಅಮಲಿನಲ್ಲಿದ್ದಂತಹ ಕಾರಣ ಈ ಜಗಳ ಆಗಿದೆ. ಮಾತು ಬೆಳೆದು ಇಬ್ಬರು ಹೊಡೆದಾಡ್ಕೊಂಡಿದ್ದಾರೆ. ಹೊಡೆದಾಡಿಕೊಂಡು ಆಮೇಲೆ ಅಲ್ಲಿ ಕೊಲೆನ ನಡೆದು ಹೋಗಿದೆ. ಕೊಲೆ ಆಗಿರುವಂಥದ್ದು. ಇದ್ರ ಬಗ್ಗೆ ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಅಲ್ಲಿನ ಪೊಲೀಸರು. ಕೇಸನ್ನು ದಾಖಲಿಸಿಕೊಂಡು ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಕೊಲೆ ಆಗೋದನ್ನು ನೋಡ್ತಾ ಇದ್ದೀವಿ. ಬಸವನಗೌಡ ಏನಿದ್ದಾನೆ ಆತನ ವಶಕ್ಕೆ ಪಡೆದುಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಏನಾಯಿತು, ಯಾಕಾಯಿತು, ಯಾವ ಕಾರಣಕ್ಕಾಗಿ ನೀವು ಜಗಳ ಮಾಡಿಕೊಂಡ್ರಿ, ಕೊಲೆ ಯಾಕೆ ಮಾಡಿದ್ರಿ ಅಂತ. ಏನು ಮಾತುಗಳನ್ನು ಬೈದಿದ್ದೀವಿ ಅಂತ ಇಬ್ಬರಿಗೂ ಗೊತ್ತಿರಲ್ಲ. ಯಾಕಂದರೆ ಕುಡ್ದಿರ್ತಾರಲ್ವ, ಆ ನಶೆಯಲ್ಲಿ ಇರ್ತಾರೆ. ಅದು ಇಳಿದ ಮೇಲೆ ಏನಾಯಿತು ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ. ಅದು ಇಲ್ಲ ಸರ್ ನಾವು ಕುಡಿದಿದ್ವಿ, ಏನೋ ಆ ಒಂದು ಮತ್ತಲ್ಲಿ ಆಗ್ಬಿಡ್ತು ಅಂತಲೇ ಹೇಳೋದು. ಕುಡ್ದಾಗ ಇವ್ರೇನು ಮಾಡಿದ್ರು ಮಾತಾಡಿದ್ರು ಗೊತ್ತಿಲ್ಲ, ಅವ್ರೇನು ಮಾತಾಡಿದ್ರು ಗೊತ್ತಿಲ್ಲ, ಯಾಕೆ ಕೋಪ ಬಂತು ಗೊತ್ತಿಲ್ಲ, ಯಾಕೆ ಹೊಡೆದ, ಏನು ಮಾಡ್ದ, ಅದು ಯಾವುದೂ ಕೂಡ ಗೊತ್ತಿಲ್ಲ. ಆ ರೀತಿಯಾಗಿ ಆಗಿರುವಂಥ ಘಟನೆ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.